ಸೊ ಇವಾಗ ಅಲ್ಲಿ ಹೋಗಿ ನಾನು ಕೆಲ್ಸಕ್ಕೆ ವಿಚಾರಿಸ್ಕೊಂಡ್ ಬರ್ಬೇಕಂತೆ. ಬನ್ನಿ ಹೋಗೋಣ. ಓಡ್ತಿರೋ ಸ್ಪೀಡ್ ನೋಡ್ರೆ ಇವ್ರು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಇದೆಯಾ ಏನಾದ್ರೂ ಕೆಲಸ ಸಾಯಂಕಾಲ ರೆಸ್ಯೂಮ್ ಕಳಿಸ್ತೀನಿ. ಏನಂತ ಹೇಳಿ ಅಂದ್ರೆ ಚಾಲೆಂಜ್ ಏನಾದ್ರು ಕೊಟ್ರೆ ಮಾಡ್ತಾರೆ ಅಂತ ಕನ್ಫರ್ಮ್ ಆಗೋಯ್ತು. ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಹೆಂಗಿದೆ ಹೆಂಗ್ ಅನಿಸ್ತಾ ಇದೆ? ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ಫ್ಯಾಮಿಲಿ. ಇವತ್ತು ಖುಷಿ ಅವರು, ಭವಿತಾ ಅವರು ಇಬ್ರು ಸೇರ್ಕೊಂಡು ಎಲ್ಲಿ ಬಂದಿದೀವಿ ಅಂತ ಹೇಳಿ ಫಸ್ಟ್. ನಾವು ಇವಾಗ ಬಂಗಾರಪೇಟೆಯಲ್ಲಿ ಇದ್ದೀವಿ. ಶೆಕೆ ಆಗ್ತೈತೆ ಇವಾಗ ನಾವು ಒಂದು ದರ್ಶನ್ ಒಂದು ಡೇರ್ ಕೊಟ್ಟಿದೀವಿ. ಭವಿತಾ ಅವ್ರು ಹೇಳಿದ್ದು ಏನ್ ನಾನು ಐಡಿಯಾ ಕೊಟ್ಟಿಲ್ಲ, ಅವನೇ ಐಡಿಯಾ ಕೊಟ್ಟಿದ್ದಾನೆ. ಅವನೇ ಹೇಳಿದ್ದು ಅಂದ್ಬಿಟ್ಟು ನಾನು ಇವಾಗ ಟಿವಿ ಶೋರೂಮ್ ಒಳಗೆ ಹೋಗಿ ಬರ್ತೀನಿ. ಊರ್ ಬಂದ್ಬಿಟ್ಟು ಯಾವ್ದು ಗೊತ್ತಾ? ಬಂಗಾರಪೇಟೆ. ನಾವು ಬ್ಯಾಂಗ್ಳೂರಿಂದ ಬಂದ್ವಿ ಇವಾಗ, ಯಾಕಂದ್ರೆ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗ್ಬೇಕು, ಅದನ್ನು ಕೂಡ ತೋರಿಸ್ತೀವಿ. ಟೆಂಪಲ್ಗೆಲ್ಲ ಹೋಗೋದು. ಇವಾಗ ಏನಂತ ಹೇಳಿ ಅಂದ್ರೆ ಇವಾಗ ಬಂದು ಇಲ್ಲಿ ಟೀ ಕುಡಿತಾ ಇದೀವಿ. ಆಲ್ರೆಡಿ ಎಲ್ಲ ತೋರಿಸಿ ಅಲ್ಲಿ ನೋಡಿ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಆಯ್ತು ದರ್ಶನ್ದು ನಂದು. ಇವಾಗ ನಾವು ಕೊಡ್ತಾ ಇರೋದು ಅವ್ರಿಗೆ. ಅಲ್ಲೊಂದು ಶೋರೂಮ್ ಇದೆ ನೋಡಿ, ತೋರಿಸಿ. ಏನು TVS ಶೋರೂಮ್ ಇದೆ. ಅಲ್ಲಿ ಹೋಗಿ ಬೇರೆ ನನ್ ದಯರ್ ಕೊಟ್ಟಿಲ್ಲ, ಸುಮ್ನೆ ಹೆಂಗ್ ತಮಾಷೆಗೆ ಹೇಳಿದೆ. ಸರಿ ಆಯ್ತು, ಇಲ್ಲಿಂದಾನೆ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಬಂದಿರೋ ದೇವಸ್ಥಾನಕ್ಕೆ, ಕೋಟಿಲಿಂಗೇಶ್ವರ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ನೋಡಿಲ್ಲ ಗೈಸ್, ಹಾಗಾಗಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗಿ ನಾನು ಕೆಲ್ಸಕ್ಕೆ ವಿಚಾರಿಸ್ಕೊಂಡ್ ಬರ್ಬೇಕಂತೆ. ಬನ್ನಿ ಹೋಗೋಣ. ಕಾಲಲ್ಲಿ ಇರ್ತೀವಿ, ವಿಡಿಯೋ ತಗೊಂಡೋಗಲ್ಲ ಕಾಲಲ್ಲಿ ಇರ್ತೀವಿ. ಬೆಂಗಳೂರಿಂದ ಬಂದಿದ್ದೀನಿ ಸರ್. ಅವರು ಅಟೈರ್ ನೋಡ್ಬಿಟ್ಟು ಏನು ಮೋಸ ಹೋಗ್ಬಾರ್ದು. ನೀನ್ ಹೋಗ್ಬಿಟ್ಟು ಫೀಲ್ ಅಲ್ಲಿ ಸರ್ ಬೆಂಗಳೂರಿಂದ ಬಂದಿದ್ದೀನಿ, ನಂಗೆ ಕೆಲ್ಸ ದೌಲತ್ತಲ್ಲಿ ಹೋಗ್ಬಿಟ್ಟು ಅಂದ್ರೆ ಯಾರು ಎಲ್ಲರೂ ಅಂತಾರೆ ನೀನ್ ಹೋಗ್ಬೇಕು. ಅದಕ್ಕೋಸ್ಕರ ಒಂದ್ ಜೊತೆ ಬಟ್ಟೆ ಬೇರೆ ತಗೊಂಡೆ ಇಲ್ಲಿ ಬಂದ್ಬಿಟ್ಟು ಅಂತೆಲ್ಲ ಏನೇನೋ ಬಿಲ್ಡಪ್ ಕೊಡ್ಬೇಕು. ನಾವು ಏನು ಕಾಲಲ್ಲಿ ಇರ್ತೀವಿ. ಅದು ಏನಾಗುತ್ತೆ ಗೊತ್ತಾ, ಅವ್ರು ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಅವ್ರಿಗೆ ಡೇರ್ ಅಂತ ಹೇಳಿ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆಗಲ್ಲ ಗೈಸ್. ನಡೀರಿ, ನೀವು ನೋಡಿ ನಡೀರಿ. ಸೊ ಇವಾಗ ಬನ್ನಿ ಗೈಸ್. ಕಾಲ್ ಮಾಡ್ತೀನಿ, ರಿಸೀವ್ ಮಾಡ್ಕೊಳ್ಳಿ. ಇವ್ರು ಓಡ್ತಿರೋ ಸ್ಪೀಡ್ ನೋಡ್ರೆ ಇವ್ರು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಹೆಂಗೆ ನೋಡಿ ಏನ್ ಹೇಳ್ತಾರೆ ನೋಡೋಣ. ಕೇಳಿಸ್ತೀನಿ ರೀ, ಸ್ಪೀಕರ್ ಕೊಡ್ತೀನಿ. ಬನ್ನಿ ನಾವು ಕುತ್ಕೊಳ್ಳೋಣ. ಬಿಸ್ಲು ಕೇಳಿಸ್ತಿಲ್ಲ. ಹಲೋ, ಅವ್ನ್ ಕೆಳಗೆ ಇಟ್ಕೊಂಡು ಅವ್ನ್ ಫೋನ್ ಇಲ್ಲಿ ಬನ್ನಿ. ಕೇಳಿಸ್ತಿಲ್ಲ ಗೈಸ್. ಗೈಸ್ ಇವಾಗ ಹೋಗಿದ್ದಾರೆ. 949964 ಮನೆಗೆ ಆಟೋದಲ್ಲಿ ಕುತ್ಕೊಂಡ್ಬಿಡೋಣ. ಆ ನಂಬರ್ ಬರ್ತಾ ಇಲ್ಲ, ಇನ್ನೊಂದು ನಂಬರ್ ದರ್ಶನ್ ಅವರು ಕೇಳಿಸ್ತಿಲ್ಲ. ದರ್ಶನ್ ಅವರು ಮಾತಾಡ್ತೇವೆ, ಫೋನಲ್ಲಿ ಮಾತಾಡ್ತೇವೆ. ಆಟೋ ಯಾರ್ದು? ಥ್ಯಾಂಕ್ ಯು ಸೋ ಮಚ್. ಆಟೋ ನಿಲ್ಸಿದ್ರೆ ಯಾವ್ದಂದ್ರೆ ಗೊತ್ತಿಲ್ಲ. ನಾನು ಕಾಲ್ ಮಾಡ್ತೀನಿ. ನಾನು ನಾಳೆ ನಾಳಿದ್ದ ರೆಸ್ಯೂಮ್ ಕಳಿಸ್ತೀನಿ. ಕೇಳಿಸ್ತಿಲ್ಲ. ಎಂತಂತೆ? ಫೋನ್ ಮಾಡ್ತಾರಂತೆ. ಫೋನ್ ಮಾಡ್ತಾರಂತ. ನಂಬರ್ ಇಸ್ಕೊಂಡ್ಬರ್ಬೇಕು ತಾನೆ? ನಂಬರ್ ಕೊಟ್ಟಿದ್ದಾರೆ. ನಂಬರ್ ಕೇಳಿಸೇ ಇಲ್ಲ. ಆ ವಿಡಿಯೋದ ಕೆಲ್ಸಕ್ಕೆ ಕೇಳಿದೆ ನಾನು. ಅವ್ರ ಮ್ಯಾನೇಜರ್ ಗೈಸ್ ಡೇರ್ ಕಂಪ್ಲೀಟ್ ಮಾಡಿದೀನಿ. ಏನಂತ? ಹೋಗಿ ಕೆಲ್ಸ ಕೊಡಿ ಅಂತ. ಹೋಗಿ ಬನ್ನಿ, ಈ ಕಡೆ ಬನ್ನಿ.
ಏನಾದ್ರು ಕೆಲಸ ಇದೆಯಾ? ಏನಾದ್ರೂ ಕೆಲಸ ಮಾಡ್ತೀವಿ. ಸಾಯಂಕಾಲ ಬರ್ತೀವಿ. ಏನಂತೆ ಓನರ್ ಸಾಯಂಕಾಲ ಬರ್ತಾರಂತೆ. ಹೋಗ್ರಿ ಗೈಸ್ 2 ಡೇರ್ ಕೊಟ್ರು, 2 ಡೇರ್ ಕಂಪ್ಲೀಟ್ ಮಾಡಿದೀನಿ. ಇಲ್ಲಿ ಕೇಳಿಸ್ತಾನೆ ಇಲ್ಲ ಗೈಸ್ ನಮ್ಗಲ್ಲಿ. ಗೈಸ್ ನನ್ ಮೈಕ್ ಹಾಕೊಂಡ್ ಹೋಗಿದೆ, ಇಲ್ಲಿದೆ ಮೈಕ್ ನಂದು, ಗೊತ್ತಾಗಿದೆ. ಕೇಳಿಸ್ತಿಲ್ಲ, ಮೈಕ್ ಬಂದೇ ಇಲ್ಲ. ಅಲ್ಲಿ ವಾಯ್ಸ್ ಇರುತ್ತೆ, ಕೇಳಿಸ್ಕೊಳ್ಳಿ ಅಲ್ಲಿ. ಗೈಸ್ ಇಲ್ಲಿಂದ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಕೋಟಿಲಿಂಗೇಶ್ವರ ಹೋಗ್ತಾ ಇದೀವಿ. ಕೋಟಿಲಿಂಗೇಶ್ವರ ಒಟ್ಟು ಇವಾಗ ಏನಂತ ಹೇಳಿ ಅಂದ್ರೆ ಚಾಲೆಂಜ್ ಏನಾದ್ರು ಕೊಟ್ರೆ ಮಾಡ್ತಾರೆ ಅಂತ ಕನ್ಫರ್ಮ್ ಆಗೋಯ್ತು. 100% ಮಾಡಿದೀನಿ. ಹೋಗಿ ಕೆಲಸ ಎಲ್ಲ ಕೇಳಿದೀನಿ. ಏನಂತ ಎಂತ ಅಂದ್ರು? ಅವ್ರ ನಂಬರ್ ಕಾಲ್ ಮಾಡಿದ್ರು ನೋಡಿ. ಯಾವ ಊರು? ಬ್ಯಾಂಗ್ಳೂರಿಂದ ಇಲ್ಲ, ಬಂದ್ಬಿಟ್ಟಿದೀನಿ call ಅಂದ್ರ? ಮಾಡಿ. ಏನಂದ್ರಿ? ಬ್ಯಾಂಗ್ಳೂರಿಂದ ಬಂದಿರೋದು, ಇಲ್ಲೇನಾದ್ರು ಕೆಲಸ ಇದೆಯಾ ಅಂತ ಕೇಳಿದೆ. ಕೆಲಸ ಇದೆ ಅಂತ ಅಂದ್ರು. ಈಗ ಸದ್ಯಕ್ಕೆ ಯಾವ್ದು ಇಲ್ಲ, ಇನ್ನೊಂದ್ ಶೋರೂಮ್ ಓಪನ್ ಆಗುತ್ತೆ. ಇಲ್ಲ, ಇನ್ನೊಂದ್ ಶೋರೂಮ್ ಓಪನ್ ಆಗ್ತಿದೆ, ಅಲ್ಲಿ ಬೇಕಾದ್ರೆ ಇದ್ ಮಾಡ್ತಾರೆ. ಏನ್ ಕೊಡ್ತಾರೆ ಸ್ಯಾಲ್ರಿ ಅಂತ ಕೇಳಿದೆ. ಚೆನ್ನಾಗಿ ಸರಿ. ಹೌದು. ಏನಾದ್ರು ಮಾಡ್ತೀವಿ. ಹಾ, ಟಫ್ ಆಗಿರೋದ್ ಕೊಡ್ತೀವಿ ನೋಡಿ. ನೆಕ್ಸ್ಟ್ ಹೋದ್ರೆ ಕೊಡೋಣ. ಹೈ ಕಟ್ ಮಾಡಾಯ್ತು. ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀವಿ ಬನ್ನಿ ಗೈಸ್. ಗೈಸ್ ಇವಾಗ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಾ ಇದೀನಿ. ಇದು ನಿಮ್ದೇ ಆದ್ರೆ ನೀವು ಯಾವ್ದ್ರಿ ನೀವು? ಅವಾಗಿಂದ ಟೀ ಅಂಗಡಿಯಲ್ಲಿ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಸಂಜೆ ಹೊತ್ತು ಸ್ವಲ್ಪ ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಸೊಳ್ಳೆ ಹೊಡಿಯೋರು ಯಾರು? ನಾವ್ ಹೊಡ್ಕೊಂಡ್ ಕೂತಿದ್ವಿ ಟೀ ಅಂಗಡಿಯಲ್ಲಿ, ಮಾಡಕ್ ಬರೋ ಕೆಲಸ ಇಲ್ದಿರಂಗೆ ಬಿಸಿಲಲ್ಲಿ. ಇನ್ನೊಂದು ನಮ್ಮ ಮನೆಯವರು ಬರ್ಬೇಕಾಯ್ತು, ಬಂದಿಲ್ಲ. ಸೊ ಅದಕ್ಕೇನೆ ನಾವೇ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಂತ ಅವರು ಅಲ್ಲಿ ವರ್ಕ್ ಮಾಡ್ತಾರೆ. ನಂದ್ರಲ್ಲಿ ಏನೋ ಸಿಗ್ತಾನೆ ಇಲ್ಲ ನಮ್ಗೆ. ಸೊ ಅದಕ್ಕೇನೆ ಇವಾಗ ಹೊರಟಿದೀವಿ. ಹೋಗೋಣ ಕೋಟಿಲಿಂಗೇಶ್ವರಗೆ. ಅಮ್ಮ ಖುಷಿಯವ್ರನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅಲ್ಲಿ ಹೋಗಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಕೋಟಿಲಿಂಗೇಶ್ವರ ಒಂದೇ ಅಲ್ಲ, ಇನ್ನೇನಾದ್ರೂ ಬರ್ತಾ ಆನ್ ದ ವೇ ದೇವಸ್ಥಾನಗಳು ಏನಿದೆಯೋ ಎಲ್ಲ ಕವರ್ ಮಾಡ್ಕೊಂಡ್ ಬರ್ತೀವಿ. ಬನ್ನಿ ಹೋಗೋಣ. ಈಗ ನೋಡಿ ಗೈಸ್, ಇಲ್ಲಿ ಮಿರರ್ ಎಲ್ಲಿ ತಿರುಗಿಸವ್ರೆ ಅವ್ರ ಕಡೆಗೆ. ಅವ್ರು ಡ್ರೈವಿಂಗ್ ಮಾಡ್ತಾ ಇರೋದು. ಈ ಕಡೆ ಹಿಂದೆ ಬೇಡವಾ ಪಾಪ ಅವರು? 2 ನಿಮಿಷ ಆಗ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅದೇ ಒಂದ್ ಡೇರ್ ಕೊಟ್ಟಿದ್ರಲ್ಲ, ಅಲ್ಲಿಂದಾನೆ ಇದು ಕಂಟಿನ್ಯೂ. ಬನ್ನಿ ಈಗ ಹೋಗೋಣ ಕೋಟಿಲಿಂಗೇಶ್ವರ. ಡೇರ್ ಪ್ಲಾನ್ ಇರ್ಲಿಲ್ಲ, ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಮಾಡ್ಬೇಕು ಅಂತ, ದೇವಸ್ಥಾನ ಎಲ್ಲ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಹೋಗೋಣ. ಅಂಡ್ ತುಂಬಾ ದಿನ ಆದ್ಮೇಲೆ ನಾನು ನನ್ನ ವಿಡಿಯೋ ಅಲ್ಲ ನಮ್ಮ ವಿಡಿಯೋಗೆ ವ್ಲಾಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮು or ಥರ್ಡ್ ಟೈಮು. ಯಾಕಂದ್ರೆ ಖುಷಿಯವರೇ ಹೇಳಿರೋದಿತ್ತು ಮಾಡಿ ಅಂತ. ನಾರ್ಮಲ್ ಆಗಿ ಇನ್ನೇನ್ ಮಾಡಕ್ಕಾಗುತ್ತೆ. ಸೊ ನಮ್ದು ಏನಿದ್ರು ಇನ್ನ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ, ಎಲ್ಲಾರು ನೋಡ್ತಾರೆ ಜನ, ತುಂಬಾ ಜನ ಕೇಳ್ತೀರಾ ಡೈಲಿ ವ್ಲಾಗ್ ಮಾಡಿ ಅಂತ. ಎಷ್ಟು ಕಮೆಂಟ್ಸ್ ಬರುತ್ತೆ ಗೊತ್ತಾ ಗೈಸ್, ಡೈಲಿ ವ್ಲಾಗ್ಸ್ ಮಾಡಿ ಅಂತ. ನೋಡೋಣ ಡೈಲಿ ವ್ಲಾಗ್ಸ್ ಮಾಡಿ ಜನ ಹೆಂಗ್ ನಮ್ಮನ್ನ ಸ್ವೀಕರಿಸ್ತಾರೆ ಅಂತ ನೋಡಿ. ಫ್ರೆಶ್ ತರಕಾರಿ ಎಲ್ಲ ಫ್ರೆಶ್ ಪಾಪ. ತರಕಾರಿ ಯಾವಾಗ್ಲಿಂದ ಇಲ್ಲಾದ್ರೂ ಬಂದ್ ಕೂತಿದ್ರು 100 ರೂಪಾಯಿ. ನೀವ್ ಹೆಂಗ್ ಕೂಗ್ತೀರಾ ತರಕಾರಿಗೆ? ತರಕಾರಿ ಈ ಕೆಲ್ಸ ಈರುಳ್ಳಿ, ಬದನೆ, ಬೆಂಡೆಕಾಯಿ, ತರಕಾರಿ ಹಂಗೆ ಇದೆ. ನಮ್ಮ ಮನೆ ಹತ್ರ ಬರೋರು ಹಂಗೆ ಹಂಗೆ ಇದೆ ವಾಯ್ಸ್ ನಂದು. ಹೋಗ್ಬಿಟ್ಟು ಕೆಫೆ, ಯಾವ್ದು ಕೆಫೆ ಅಂತ ಬಂದಿದ್ದು ನನಗೆ. ಅಲ್ಲಿ ಕಾಫಿ ಇದ್ರಲ್ಲಿ ಕುತ್ಕೊಂಡಿರೋ ಬದಲು ಇಲ್ಲಿ ಬಂದು ಆ ತರಕಾರಿ ಕೆಲಸ ಮಾಡ್ಕೊಡ್ಬಿಡ್ತಿದ್ದೆ ಪಾಪ. ಕೆಲ್ಸ ಆದ್ರೂ ಆಗಿರೋದು ನಂದು. ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ, ತರಕಾರಿ. ಯಾರಾದ್ರೂ ಇದ್ರೆ ನೋಡಿ, ವೇಕೆನ್ಸಿ ಹುಡುಗರು ಇದಾರೆ, ವೇಕೆನ್ಸಿ ಇದ್ರೆ ನಮ್ಗೆ ಕಮೆಂಟ್ ಮಾಡಿ. ಮಾಡಿದ್ರೆ 100 ರೂಪಾಯಿ ಅವರೇ ಕೊಟ್ಟಿರೋರು, ಅವರೇ ನಮ್ಮ ಹತ್ರ ಕಾಸು ತಗೊಂಡ. ಖುಷಿ ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಇದೆ ಕೋಟಿಲಿಂಗೇಶ್ವರದು. ನಂಗೆ ಸಿಕ್ಕಾಪಟ್ಟೆ ಖುಷಿ. ನನ್ಗೆ ಆಕ್ಚುಲಿ ನಾನು ಹೋಗಿಲ್ಲ, ತುಂಬಾ ಸುಮಾರು ವರ್ಷ ಆಯ್ತು ಹೋಗೇ ಇಲ್ಲ. ಫಸ್ಟ್ ಟೈಮ್ ಇವಾಗ ಹೋದ್ರೆ ಫಸ್ಟ್ ಟೈಮ್ ನೋಡ್ದಂಗ ಆಗುತ್ತೆ ಅಷ್ಟೇ. ಇವತ್ತು ಸೋಮವಾರ ಬೇರೆ ಅಲ್ವಾ, ಸಕ್ಕತ್ತಾಗಿರುತ್ತೆ ನೋಡೋದು. ಗೈಸ್ ಇನ್ನೊಂದು ನಿಮ್ಗೆ ಹೇಳ್ಬೇಕು, ನನ್ನ ಚಾನಲ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋಸ್ ಬರುತ್ತೆ, ರೆಗ್ಯುಲರ್ ಆಗೇ ಬರುತ್ತೆ. ಬಟ್ ಏನಂದ್ರೆ ತುಂಬಾ ಜಾಸ್ತಿ ವಿಡಿಯೋಸ್ ಯಾವ್ದ್ರಲ್ಲಿ ನಾವು ಕಾಣಿಸ್ಕೊಂತೀವಿ ಅಂದ್ರೆ
ಆಲ್ಮೋಸ್ಟ್ ಅಲ್ಲೂ ದೇವಸ್ಥಾನ ಆಗ್ಲಿ, ಫುಡ್ ವ್ಲಾಗ್ಸ್ ಆಗ್ಲಿ, ಇನ್ನೊಂದಾಗ್ಲಿ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂದ್ರೆ ಖುಷಿ ನಾಗರಾಜ್ ಅಫಿಷಿಯಲ್ ಅಂತ ಇದೆ. ಅದು ನಮ್ದೇ ಅದನ್ನು ಚಾನಲ್, ಬರುತ್ತೆ ಅಷ್ಟೇ. ನಮ್ದೇ ಚಾನಲ್ ಅದೂನು. ನಾವು ಇರ್ತೀವಿ, ನಾವು ಅದ್ರಲ್ಲಿ ಕಾಣಿಸ್ಕೊಂತೀವಿ. ಖುಷಿ ಅವರು ಅದ್ರಲ್ಲೂ ಇರ್ತಾರೆ, ನಾವು ಇರ್ತೀವಿ. ಬನ್ನಿ ಅದ್ರಲ್ಲೂ ಎಂಜಾಯ್ ಮಾಡೋಣ. ನಮ್ಮ ತಲಾಟೆಗಳನ್ನ ಡೈಲಿ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ತಲಾಟೆ ಅದ್ರಲ್ಲಿ ಬರುತ್ತೆ ನೋಡಿ, ಅಲ್ವಾ? ಇವಾಗ ಹೋಗೋಣ ಕೋಟಿಲಿಂಗೇಶ್ವರ. ಬನ್ನಿ ಇವಾಗ ಹೋಗೋಣ. ನಾವು ಕೋಟಿಲಿಂಗೇಶ್ವರಗೆ ರೀಚ್ ಆಗಿದ್ವಿ. ಇವ್ರನ್ನ ಕೇಳೋಣ ಹೆಂಗಿದೆ ಅಂತ. ಅಲ್ಲ, ಎಂಟ್ರಿ ಆಗ್ತಾ ಇದ್ದಂಗೆ ಏನ್ ಫೀಲ್ ಆಗ್ತಾ ಇದೆ? ಬೆಸ್ಟ್ ಫೀಲ್ ಆಗ್ತಾ ಇದೆ ನೋಡಿ. ಇಲ್ಲಿ ರೋಡ್ ಸೈಡ್ಸ್ ಅಲ್ಲಿ ಈ ತರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಇಲ್ಲಿ ಹಿಂಗ್ ಲಿಂಗಗಳು ಇಟ್ಟಿರ್ತಾರೆ ನೋಡಿ, ಹಿಂಗೆ. ಓ, ಇದೆಲ್ಲ ಸೇರಿ ಕೋಟಿಲಿಂಗ ನೋಡಿ. ಇಲ್ಲಿ ನೋಡಿ ಲಿಂಗಗಳಿರತ್ತೆ ಇಲ್ಲಿ. ಎಲ್ಲ ಸೇರಿ ಕೋಟಿಲಿಂಗನಾ? ಎಲ್ಲ ಸೇರಿದ್ರೆ ಎಂಟ್ರೆನ್ಸ್. ಓ, ಎಂಟ್ರಿ ಬಂದಿದೀವಿ ಇಲ್ಲಿ. ಇವಾಗ ಪೂಜೆ ಹೂವ ಅದು ಏನ್ ಮಾಡ್ತಾರೋ ಪೂಜೆಗೆಲ್ಲ ತಗೊಂಡು ನೋಡಿ ಅಲ್ಲಿ ಇಷ್ಟು ಜನ ಬಂದಿರ್ತಾರಲ್ಲ, ತುಂಬಾ ಚೆನ್ನಾಗಿ ಕೂಲ್ ಆಗೈತೆ. ಹೋಗೋಣ ಇವಾಗ ಬಂದಿದ್ದೀವಿ. ಈಗ ಅವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಇವಾಗ ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಹೆಂಗಿದೆ ಹೆಂಗ್ ಅನಿಸ್ತಾ ಇದೆ ಖುಷಿ ಅವ್ರೆ? ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿ, ನಿಜ ನಂಗೆ ಗೊತ್ತಿರ್ಲಿಲ್ಲ ಗೈಸ್. ನೋಡಿ ಇಲ್ಲೆಲ್ಲ ಫುಲ್ ಕೋಟಿ ಲಿಂಗೇಶ್ವರದು. ಆಕ್ಚುಲಿ ನಂಗೆ ಶಿವ ಅಂದ್ರೆ ತುಂಬಾ ಇಷ್ಟ, ಬಟ್ ಫುಲ್ ಖುಷಿ ಆಗಿದ್ದಾರೆ. ಇನ್ನ ಇದೆ, ಈ ತರ ತುಂಬಾ ಇದೆ ಲಿಂಗಗಳು ನೋಡಿ. ಎಷ್ಟು ಅಂತ ಮುಗಿತೀರಾ? 1 ಕೋಟಿ ಲಿಂಗ ಮುಗಿಬೇಕು. 1 ಕೋಟಿ ಲಿಂಗ ಮುಗಿತೀರಾ? ಇದೆಲ್ಲ ಚೆನ್ನಾಗಿದೆ ಅಲ್ಲ? ಹೌ ಯು ಆರ್ ಫೀಲಿಂಗ್? ಗುಡ್. ನೀವು ಎಷ್ಟು ಸಲ ಬಂದಿದ್ದೀರಾ ಇಲ್ಲಿ? ತುಂಬಾ ಸಲ ಬಂದಿದ್ದೀರಾ? ವಾ, ಸ್ವರ್ಗ ಎಲ್ಲ ನಿಂಗ ನೋಡಿ ಫುಲ್ ಎಕ್ಸೈಟ್ ಆಗಿದ್ದಾರೆ. ನನ್ಗೂ ಖುಷಿ ಆಯ್ತು ಅವ್ರನ್ನ ಕರ್ಕೊಂಡ್ ಬಂದಿರೋದು. ಆಕ್ಚುಲಿ ಶಿವ ಅಂದ್ರೆ ಇಷ್ಟ, ಬಟ್ ಇಷ್ಟೊಂದು ಶಿವಗಳು ನೋಡಿ. ಬನ್ನಿ ಅಲ್ಲಿ ಒಳಗಡೆ ಹೋಗ್ತಾ, ಆಮೇಲೆ ಅಲ್ಲಿ ಮುಂದೆ ಎಲ್ಲ ತೋರಿಸ್ತೀನಿ. ಲಿಂಗ ಎಲ್ಲ ಅಟ್ಯಾಚ್ ಆಗಿರೋದು ಟಚ್ ಮಾಡಿಟ್ಟಿರೋದು. ಹಿಂಗೆಲ್ಲ ಇದೆ. ಕೋಟಿ ಲಿಂಗ ಇದೆಯಾ ಅಲ್ಲ? ಕೋಟಿ ಲಿಂಗ ಆಗಿಲ್ಲ ಅಂತಾರೆ. ಆಗಿರುತ್ತೆ ಆಬ್ವಿಯಸ್ಲಿ. ಇಷ್ಟೊಂದು ಹೋಗೋಣ ಈಗ. ಅಲ್ಲೆಲ್ಲ ಗೈಸ್ ನೋಡಿ, ಲುಕ್ ನೋಡಿ ಇಲ್ಲಿ ಬೇಡಿಕೆ. ಮಾಡ್ಕೊಂಡ್ ಬಂದ ತಕ್ಷಣ ಫುಲ್ ಮಳೆ ನೋಡಿ, ಫುಲ್ ಮಳೆ ನೋಡಿ, ಫುಲ್ ಮಳೆ ಬೀಳ್ತಾ ಇದೆ. ಯಾರು ನೋಡಿ ಅಲ್ಲಿ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಚೆನ್ನಾಗಿದೆ, ಫುಲ್ ಖುಷಿ ಆದ್ರು ಅವ್ರು. ಬನ್ನಿ ಈಗ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನೋಡಿ ಫುಲ್ಲು ಹೆಂಗ ಮಳೆ ಜಾರುತ್ತೆ, ಸರಿಯಾಗಿ ಮಳೆ ಬೀಳ್ತಾ ಇದೆ. ನಾವು ರೈಟ್ ಟೈಮಿಗೆ ಬಂದಿದ್ದೇವೆ, ಇದು ಗೊತ್ತಿಲ್ಲ. ನಾವು ಬಂದಾಗ ಮಳೆ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಫುಲ್ ಮಳೆ ಆಗ್ಬಿಟ್ಟಿದೆ. ಬನ್ನಿ ನೋಡೋಣ. ಆ್ಯಕ್ಚುಲಿ ಅಲ್ಲಿಗೆ ಹೋಗೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ನಮಗೆ, ಏನಂತೀರಾ? ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ನೋಡಿ. ವೆಂಕಟೇಶ್ವರ ಸ್ವಾಮಿ ಇದು ನೋಡಿ ಗೈಸ್. ಏನ್ ಪ್ರೀತಿಗಿದೆ, ನಾವು ದರ್ಶನಕ್ಕೆ ಬಂದಾಗ ಏನಿಲ್ಲ. ಇಲ್ಲ ಒಳಗಡೆನೆ ಫುಲ್
ನೋಡಿದ್ದೆ, ನಾನು ವಿಡಿಯೋದಲ್ಲಿ ನೋಡಿದ್ದು guys. really ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲಿ ಬರ್ತಿದ್ದಾರೆ ನೋಡಿ 108 108 ಫೀಟ್. ನೋಡಿ ಗಾಯ್ಸ್, ಅಲ್ಲೊಂದು ಚಿಕ್ಕದು ಲಿಂಗ ಇದೆ. ಫಸ್ಟ್ ಟೈಮ್ ನಾವು ಮಳೆಯಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಹಾ ಓಕೆ. ಫಸ್ಟ್ ಟೈಮ್ ನಾವು ಮಳೆಯಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಹಾ ಗೈಸ್, ಸಕ್ಕತ್ ಎಕ್ಸೈಟ್ಮೆಂಟ್ ಇದೆ. ರೌಂಡ್ ಹಾಕೊಂಡ್ ಬರ್ತೀವಿ ಈಗ. ರೌಂಡ್ ಹಾಕೊಂಡ್ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ನಮ್ಮ ಮಳೆ ಮಳೆ ದರ್ಶನ ಮಾಡಿದ್ರೆ ಕಮೆಂಟ್ ಮಾಡಿ. ಯಾರು ಇಲ್ಲ, ನಾವು ಮಾತ್ರ ಇರೋದು. ನಾವೇ ಮಳೆಯಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಒಳ್ಳೇದು ಅಲ್ಲ? ಏನೋ ಬರ್ತಿದೆ. ದೇವ್ರು ನಮ್ಮ ಆಶೀರ್ವಾದ ಮಾಡ್ತಾ ಇರೋದು, ನೀವು ಬೆಳಿಬೇಕು ಅಂತ. ಹಿಂಗ ಗೈಸ್, ಇಲ್ಲಿ ನೋಡಿ 108 ಅಡಿ. ಗೈಸ್, ನಿಮ್ಗೆ ಅಲ್ಲಿ ಮುಂದೆಯಿಂದ ತೋರಿಸ್ತೀನಿ, ಆ ಕಡೆಯಿಂದ ಬನ್ನಿ. ಗೈಸ್, ಎಷ್ಟು ಫುಲ್ಲು ಮಳೆ ನೋಡಿ, ಎಲ್ಲ ತುಂಬ್ಕೊಂಡು ನೀರು ತುಂಬ್ಕೊಂಡ್ಬಿಟ್ಟೈತೆಲ್ಲ. ಅಲ್ಲಿ ಎದುರುಗಡೆ ಹೋಗ್ಬೇಕು, ಬನ್ನಿ. ಅಲ್ಲಿ ನಂದಿ ಇದೆ ನೋಡಿ, ಅಲ್ಲಿ ಹೋಗ್ತಾವ್ರೆ. ಫುಲ್ ಮಳೆ ಬೇರೆ ಬೀಳ್ತಾ ಇದೆ, ಇಲ್ಲ ಅಂದ್ರೆ ಬನ್ನಿ ನಾವು ತೋರಿಸ್ತೀನಿ ನಿಮ್ಗೆ. ನೋಡಿ ಮಳೆಯಲ್ಲಿ ರೀ, ಬರ್ರಿ ರೀ, ನೆನಿಬಾರ್ದು. ಗಾಯ್ಸ್, ಇಲ್ಲಿಂದ ತೋರಿಸ್ತೀನಿ ನೋಡಿ, ನಂದಿ ಮತ್ತೆ ಶಿವಂದು ನೋಡಿ ಗಾಯ್ಸ್. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನನಗೆ. ಇವಾಗ ಹೋಗೋಣ. ಮಳೆ ಬೇರೆ ದರ್ಶನ ಆಗಿದ ತಕ್ಷಣ ಒಳ್ಳೆ ಮಳೆ ಬಿತ್ತು. ಇವಾಗ ಹೋಗೋಣ. ಅಲ್ಲಿ ನೋಡಿ, ಇಲ್ಲಿಂದ ತೋರಿಸ್ತೀನಿ. ಈಗ ಇಲ್ಲೊಂದು ಚಿಕ್ಕದೊಂದು ಲಿಂಗ ಇದೆ, ಅದು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೊಂದು ಚಿಕ್ಕದ ಲಿಂಗ ಇದೆ, ಇಲ್ಲೊಂದು ಚಿಕ್ಕದ ಲಿಂಗ ಇದೆ. ಬನ್ನಿ ಇವಾಗ ಹಿಂಗೆ ಹೋಗೋಣ ಆ ಕಡೆಗೆ. ನೋಡಿ, ಇದಿಷ್ಟು ಲಿಂಗಗಳೇ ಇಲ್ಲೆಲ್ಲ ಗಾಯ್ಸ್. ಇಲ್ಲೆಲ್ಲ ಮುಂದೆ ಹೋಗಿ ಫೋಟೋಸ್ ತೊಗೊಂಡ್ವಿ ಅಲ್ಲೆಲ್ಲ. ಇದಿಷ್ಟು ನೋಡಿದ್ರಲ್ಲ ಕೋಟಿಲಿಂಗೇಶ್ವರ. ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಯಿತು, ನಾವು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಖುಷಿ ಅವ್ರು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಂತ ಹೇಳಿ, ಖುಷಿ ಆಗ್ತಿದೆ ಅಷ್ಟೇ. ತುಂಬಾ ಖುಷಿ ಆಗ್ತಿದೆ, ಖುಷಿಯಿಂದ ಬೇಜಾರಾಗ್ತಿದೆ. ಯಾಕೆ ಅಂದ್ರೆ ಖುಷಿ ಆಯ್ತಲ್ಲ, ಸೊ ಹಾಗಾಗಿ. ಸೊ ಫಸ್ಟ್ ಟೈಮ್ ಬಂದಿದ್ದೇವೆ, ಸೊ ಹಾಗಾಗಿ ಆ ಥರ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ ಆ್ಯಂಡ್ ಬನ್ನಿ, ತುಂಬ ಚೆನ್ನಾಗಿದೆ. ಯಾರ್ಯಾರು ಬಂದಿರೋ ಒಂದ್ಸಲ ವಿಸಿಟ್ ಮಾಡಿ, ನೀವೇ ಕಳೆದು ಹೋಗ್ಬಿಡ್ತೀರಾ ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿಂದ ದರ್ಶನ ಕಾಣ್ತೈತೆ. ಸೊ ಇದಾದ್ಮೇಲೆ ತುಂಬ ಲೇಟ್ ಆಗಿ ಹೋಗುತ್ತೆ, ಅಂದರೆ ಮಳೆ ಬೇರೆ, ನೈಟು ಸುಮ್ಮನೆ ಟ್ರಾವೆಲ್ ಮಾಡೋದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೋಡಿ, ಸಾಯಿಬಾಬಾನೂ ಇದೆ. ಎಂಡ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಗೈಸ್, ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ, ಅಲ್ಲೇ ಎಕ್ಸಿಟ್ ಮುಂದೆ ಬನ್ನಿ, ಹೋಗೋಣ ಈಗ ಬೆಂಗಳೂರಿಗೆ. ಸಬ್ಸ್ಕ್ರೈಬರ್ ಯಾರು? ಸರ್ ಚಾನೆಲ್ ಹಾಯ್ ಮಾಡ್ಬಿಡಿ. ಸಬ್ಸ್ಕ್ರೈಬರ್ ಬಂಗಾರಪೇಟೆಯಲ್ಲೂ ಕರೆದು ಮಾತಾಡಿಸ್ತಾರೆ, ದಚ್ಚು ಬಾಕ್ಸ್ ಅಂತ. ಖುಷಿ ಆಯಿತು.